ರೀ ಈಗ ಒಂದು ಸ್ವಲ್ಪ ದಿನದಿಂದ ಆ ಪಾಪು ಇತ್ತಲ್ಲ ನಮ್ಮ ರೂಮ್ನಾಗ ಇವತ್ತು ಅದಿಲ್ಲ ಒಂಥರ ಏನೋ ಕಳ್ಕೊಂಡಾಗ ಅನ್ಸಕತ್ತಿಲ್ಲ. ಹ್ಞೂ ನಮ್ಮರ ನನಗೂ ಹಂಗ ಅನ್ಸಕತ್ತದ. ಅದು ಏನ್ ಮಾಡ್ಬೇಕು? ನೀನ ಅಲ್ಲ ನಿಮ್ಮ ಅವ್ರ ಕಡೆ ಬಿಡುನ್ರಿ, ಇಲ್ಲಿದ್ರ ಅತ್ತಿಯರ್ ಹೊಳ ಬಳ ಹೂ ಆಶ್ರಮಕ್ಕೆ ಬಿಡುನ್ ಅಂತಾರ. ಒಂದ್ ಸ್ವಲ್ಪ ದಿನ ಅಲ್ಲಿ ಬಿಡುನ್ರಿ, ನೋಡುನ್ ಅವ್ರ ಮನಸ್ಸು ಬಂದ್ ಚೇಂಜ್ ಆಗಿ ಕರ್ಕೊಂಡು ಹೋದ್ರು ಹೋಗ್ಬೋದು ಅನ್ನೋದಕ್ಕಲ್ಲ ನಾನು ಸುಮ್ಮನಾಗಿದ್ದೆ. ಈಗ ಅಲ್ಲಿ ಬಿಟ್ಟು ಬಂದು ನಂಗೆ ನೆನ್ಪಕತಿ ಅಂದ್ರೆ ಬರೇ ಆ ಪಾಪು ಬಗ್ಗೆನೇ ವಿಚಾರ ಮಾಡ್ತೀಯ, ನಮ್ಮ ಪಾಪು ಮಾಡ್ಕೊಳೋ ಕಡೆ ಲಕ್ಷ್ಯ ಕೊಡ್ತೀಯ ನೋಡು. ನಾನಂತೂ ಮಳ್ಯಾಗ ನಿಂದಿರ ಗುಡಿಸ್ಲಾದಂಗ ಆಗ್ಬಿಟ್ಟೇನೆ. ಬರೋಬ್ಬರಿ 3 ತಿಂಗಳ ಮೇಲಾತು ನನ್ನ ಜೊತೆಗೆ ಪ್ರೀತಿಯಿಂದ ಮಾತಾಡಿ ನೀನು. ರೀ ಈಗ ಅದೆಲ್ಲ ಬಿಡ್ರಿ, ಹೋಗ್ರಿ ಮಕ್ಕಳು ಬೇರೆ ನಿದ್ದೆ ಭಾಳ ಬರಾಕತ್ತೈತೆ ನಂಗಂತೂ. ಇವತ್ತಂತೂ ಸುಸ್ತಾಗೈತಪ್ಪ. ಆಯ್ತು ಮಕ್ಕೋ. 2 ಗಂಟೆಯ ನಂತರ ನನ್ನ ಪಾಪು, ಅಯ್ಯೋ ನನ್ನ ಕೂಸಿಲ್ಲೇ ಇಲ್ಲಲ್ಲ ಇಲ್ಲಿ. ಅಯ್ಯೋ ದೇವ್ರೆ, ಇಡೀ ಮನಿ ಎಲ್ಲ ನೋಡಿದೆ, ನನ್ನ ಕೂಸಿಲ್ಲೇ ಇಲ್ಲಲ್ಲ. ಅಂದ್ರೆ ಇವ್ರು ಆಗ್ಲೇ ಹೋಗಿ ಸೇರ್ಸೇ ಬಂದ್ರ. ಎಂಥ ಜನ, ಸಣ್ಣ ಕೂಸು ಮನಸ್ಸರ ಹೆಂಗೆ ಬಂತು ಇವ್ರಿಗೆ. ನನ್ನ ಕೂಸು ಈಕಿಗೊಂದು ಸ್ವಲ್ಪ ನೋಡ್ಕೊಳಕ್ಕಾಗಿಲ್ಲ ನೋಡು. ಅಮ್ಮ ರೀ, ಯಾಕ್ರಿ ಹೊಡೆದ್ರಿ? ಏನ ನಾನು ಹೊಡೆದ್ನೆ? ನಾನೆಲ್ಲೋ ಬರ ಹೊಡೆದಿನಿ, ಅದು ನಿಲ್ಲ. ನಾ ಯಾಕೆ ಹೊಡೆದ? ನನಗ ಆ ಪರಿ ನಿದ್ದೈತಿ. ನಿನಗ ಏನ ಕನಸು ಬಿದ್ದಿರ್ಬೇಕು ನೋಡು. ನೋಡ್ರಿ ಇಲ್ಲಿ ಕಪಾಳ ಹೆಂಗ್ ನೋವಾತ, ಕೆಂಪಾಗೈತಿ. ಕನಸ್ನಾಗ ಕನಸು ಬಿದ್ರೆ ನಿಜವಾಗ್ಲೂ ಕಪಾಳ ಕೆಂಪಾಕೈತನ? ಹೌದಲ್ಲ, ನಾನು ಹೊಡೆದಿಲ್ಲ. ಓಹೋ, ಏನಾಗೈತೆ ಗೊತ್ತನ? ನಿಂಗೆ ಕನಸು ಬಿದ್ದೈತಲ್ಲ, ಆ ಕನಸ್ನ್ಯಾಗ ನಾ ಹೊಡೆದೇನಿ ಅಂತೇಳಿ ನಿನ್ ಕೈಲಿ ನೀನ ಜೋರಾಗಿ ಹೊಡ್ಕೊಂಡಿರ್ಬೇಕು. ಅಯ್ಯೋ ದೇವ್ರೆ, ಈ ನನ್ನ ಮುದ್ದು ಬಂಗಾರಿಗೆ ನಾ ಹೊಡಿತೀನ? ನಾನೇನು ಏನಂತ ತಿಳ್ಕೊಂಬಿಟ್ಟಿ ನೀನು? ನಾನು ಸಾಧಾರಣ ಗಂಡಲ್ಲ, ಇಂಟರ್ನ್ಯಾಷನಲ್ ಗಂಡ. ಏನ ನಾ ಹೊಡಿತೀನಲ್ಲೇ ನಿನ್ನ? ತಮಾಷೆ ಮಾಡಬೇಡ್ರಿ, ನಾನು ಹೊಡ್ಕೊಂಡಿಲ್ಲ. ಮಕ್ಕ ಎಲ್ಲ ಅದ್ರದಂಗ ಆತ್ ಗೊತ್ತನ. ತಮಾಷೆ ಮಾಡಕ್ ಒಂದು ಇತಿಮಿತಿ ಇರ್ಬೇಕಪ್ಪಿ. ಏನ ಹೊಡೆ ಮಟ್ಟ ಹೊಡೆದಿಲ್ಲ ಅಂತಂದ್ರೆ ನನಗನಸ್ತತಿ ನಿಮ್ಗೆ ಕನಸು ಬಿದ್ದೈತಿ. ಕನಸ್ನ್ಯಾಗ ಕೈ ಮಾಡಿರಿ, ಜೋರ್ಸಾಗಿ ಹೊಡೆದಿರಿ. ನನಗೆ ನಿಮ್ಗೇನು ಬೇಕಂತ ಹೊಡೆದಿಲ್ಲ, ಕನಸ್ನಾಗ ಹೊಡೆದಿರಿ ನೋಡು. ಮಕ್ಕೋರಿ ಹೋಲತ್ತಾಗ ಅತ್ತಗೊಳ್ ಮಕ್ಕೋರಿ. ಸ್ವಲ್ಪ ನೀರು ಕುಡ್ದು ಮಕ್ಕೋತೇನೆ. ಇವತ್ತು ಹಳದ ರೂಮಿಗೆ ನೀರು ತೊಗೊಂಬರೋದು ಮರ್ತೆ. ಮೊದಲೇ ನನಗೆ ಯಾಕೋ ಮನಸ್ಸೇ ಸರಿ ಇಲ್ಲ, ಜೊತೆಗೆ ಇದೊಂದು ಅತ್ತಾಗ. ನನಗನಸ್ತತಿ ಆ ಪಾಪುನಲ್ಲಿ ಬಿಟ್ಟು ಬಂದೇವಲ್ಲ, ಅದೇ ನೆನಪಿನಾಗ ಅದಳ ಏನ? ಎಲ್ಲ ಮತ್ತೆ ವಿರೋಧ ಮಾತಾಡ್ದಂಗ ಆತ ಏನ? ನಮ್ಮ ಕಮಲಾವತಿಗೆ ಹೊಡ್ಯಾಕ ಹೋಗಿದ್ಲ ಇರೋ ಕನಸ, ಯಾರಿಗ ಗೊತ್ತ? ವಾಗ್ ನೋಡಿದ್ರ ಆ ಪಾಪು ಇಲ್ಲಿರೋದು ಬೇಡ, ಅದು ಅರಿಷ್ಟ ದರಿದ್ರ ಅಂತೇಳಿ ಬೈತಿದ್ಲ. ನನಗನಸ್ತತ್ ನಮ್ಮ ಅತ್ತಿನ ಹೊಡ್ಯಾಕ ಹೋಗ್ಯಾಳಕಿ ಕನಸ್ನಾಗ. ಏನ ನನ್ನ ಕೂಸಿಗೆ ದರಿದ್ರ ಅರಿಷ್ಟ ಅಂತಾಳ? ಯಾಕೆ ನೀರು ಕುಡ್ದು ಬಟ್ಟಾಕತ್ತೈತೆ. ಇಕ್ಕಿನೇ ಇರ್ಬೇಕು. ನನ್ನ ಕೂಸಿಗೆ ದರಿದ್ರ ಅರಿಷ್ಟ ಅಂತೀಯ? ನಿನ್ನ ಮಾಡ್ತಂತ ತಡಿ ನೀನು. ಗಲ್ಲ ಯವ್ವ, ಗಲ್ಲ ಅಯ್ಯಪ್ಪ, ಈ ಕಡೆ ಗಲ್ಲ ಆ ಕಡೆ ಓದ್ತಾನ ಅನ್ನಂಗ ಆತಲ್ಲಪ್ಪ. ಬಯನಲ್ಲಿ ಹೊಟ್ಟೆಗೆ ಸಿಕ್ಕೊಂಡ್ವ ಏನ? ಅಲ್ಲ, ಯಾರು ಹೊಡೆದಿದ್ ನನಗ? ಪುಟ್ಟಿ ಈಗ ಅಶ್ವಿನಿ ಏನಾರ ನಕಲಿ ಮಾಡಕ್ ಬಂದು ಹೋಗ್ಕೊಂಡಾಳನ ರೂಮ್ನಾಗ? ಅಯ್ಯೋ ಹೇಳಕ್ಕಾಗಲ್ಲಪ್ಪ, ಹೇಳಕ್ಕಾಗಲ್ಲ. ಏ ಅಶ್ವಿನಿ, ಮತ್ ಯಾರು ಹೊಡೆದ್ರ ನನ್ಗ? ಯಾರದ? ಯಾರೋ ಉದ್ದಂಗ ಆತಯ್ಯವ್ವ ಕಿವ್ಯಾಗ. ಅಲ್ವ, ಯಾರೋ ಉದ್ದಂಗ ಆತ. ಅಯ್ಯವ್ವ, ಅಲ್ವಾ ಅಯ್ಯಪ್ಪ, ಅಯ್ಯವ್ವ, ಯಾರು ಯಾರು ಕಾಲ ಯವ್ವ, ಕಾಲ ಯವ್ವ, ಯಾರದ? ಬೀಳ್ತಾನೆ. ಯಾರು ಯವ್ವ? ಯಾವ್ದ ದೆವ್ವ ಐತೆ ಯವ್ವ? ಇಲ್ಲ ಯಾವ್ದ ದೆವ್ವ ಐತೆ? ಶ್ರೀಕಾಂತ, ನನ್ ಕೂಸಿನ ಎಲ್ಲಿ ಬಿಟ್ಟು ಬಂದಾರ ಇವ್ರು? ಹೆಂಗ್ ತಿಳ್ಕೊಳ್ಳೋದ್ ನಾನು? ಅಕ್ಕ ಯಾಕ ಒದರ್ದಂಗ ಹಾಕತಿಲ್ಲ? ಹ್ಞೂನ್ರಿ, ಅದಕ್ಕೆ ಇದ್ದೆ ನಾನು. ಶ್ರೀಕಾಂತ, ಬಂದೆ. ಏನಾಯ್ತು ಅಕ್ಕ? ಏನಾಯ್ತು? ಯಾಕೆ ಏನಾಯ್ತು? ದೆವ್ವ ನನ್ನ ರೂಮ್ನಾಗ ದೆವ್ವ ಐತ್ಲಾ?
ಅಲ್ಲಕ್ಕ ದೆವ್ವ ಅದಕ್ಕೆ ಚೀರಾತಿದ್ದೆ ನೀನು. ನಾನು ಯಾಕೆ ಹಿಂಗೆ ಚೀರಾದಳ ನಾವ್ ಇಬ್ರು ಎದ್ವಿ ನೀ ಬಂದೇ ಬಿಟ್ಟಿ ನೋಡು. ಅಲ್ರಿ ಅತ್ತೆಮ್ಮ, ಇಷ್ಟು ದಿನ ಇಲ್ಲ ದೇವ್ ಈಗ ಎಲ್ಲಿಂದ ಬರ್ತೈತಿ? ಇಷ್ಟಕ್ಕೆ ನಮ್ಮ ಮನ್ಯಾಗೇನ ದೇವ್ ಬರಾಕ್ ಏನೈತಿ? ಇಲ್ಲ ಪಾರ್ವತಿ, ದೇವ್ ಕಾರ್ಯನ ಬಂದಿತ್ತ. ಇಲ್ಲ ನೋಡಿ, ನನ್ ಕಪಾಳ ಕೊಡಿತ, ಕಾಲಿಡ್ ತಿರ್ವ್ಯಾಡಿ ನೆಲಕ್ಕೆ ಹೋಗಿತ್ತ. ಯವ್ವ ಯವ್ವ ಅತ್ಗೆಮ್ಮ, ಯಾ ದೇವ್ ಬರ್ಬೇಕ್ರಿ? ಮುಖ ಹೋಗ್ರಿ, ಏನಿಲ್ಲ, ಸುಮ್ಮನೆ ನಿಮ್ ಭ್ರಮೆ ಇರ್ಬೇಕದ, ಹೆದರ್ಕೊಂಡಿರಿ. ಅಯ್ಯೋ ದೇವ್ರೆ. ಅವ್ವ ಇಲ್ಲ, ಶ್ರೀಕಾಂತ, ನನ್ನ ಮಾತು ನಂಬಂಗಿಲ್ಲ, ಲಾಕಲ್ಲ ನಾನು ನಿನಗೆ. ನನ್ನ ಮಾತು ನಂಬಂಗಿಲ್ಲ ನೀನು? ಇಪ್ಪ ಇಲ್ಲ, ಕರೆನ ದೇವ್ ಬಂದತ್ಲ, ನಾವ್ ಹತ್ರ ಕಡೆ ಹೋಗಕ್ಕೊಲ್ಲಪ್ಪಲ್ಲ, ಇಲ್ಲೇ ಹೋಗತ್ತನೆ. ಬೆಳಗ್ಗೆ ಅದ್ ಮೊದ್ಲ ನೂರಿಗೆ ಕಳಿಸಿ ಬಿಡ್ರಪ್ಪ, ನಾ ಇರಾಕೊಲ್ಲೇ ಇಲ್ಲೇ. ಆಯ್ತಾಯ್ತು ಅತ್ಗೆ, ಬರ್ರಿ ಮ್ಯಾಮಕ್ಕ ಬರ್ರಿ ಇಲ್ಲಿ. ಯಾಕಕ್ಕ, ಯಾಕೆ ಅಷ್ಟು ಯಾಕೆ ಹೆದ್ರಿ? ಇಲ್ಲಿ ಯಾ ದೆವ್ವ ಬರ್ತತಕ್ಕ? ಹೆಂಗ್ ಸಣ್ಣ ನೋಡ್ರಂಗ್ ಮಾತಾಡ್ತೀವ? ಏನೋ ಕನಸು ಬಿದ್ದಿರ್ಬೇಕ. ಕನಸಲ್ಲ, ನೋಡಿಲ್ಲ ಕಪಾಳ. ಇಲ್ಲ ನಿಜವಾಗ್ಲೂ ದೇವ್ ಬಂದತ್ಲ, ಹೊಡಿತ್ಲಲ್ಲ. ಸರಿ ಆಯ್ತು, ಬೆಳಗ್ಗೆ ನೋಡೋಣ ಯಾವ ದೆವ್ವ ಏನಂತೇಳಿ. ಈಗ ಮಕ್ಕೋ, ಈಗ ಮಕ್ಕೋ ಬಾ. ನಿಮಗ್ ನನ್ ಮಾತಿನ ಮೇಲೆ ನಂಬಿಕೆ ಇಲ್ಲ. ನಿಮಗ್ ಅನುಭವ ಆಗ ಮಟ್ಟ ನಿಮಗ್ ನಂಬಿಕೆ ಬರಲ್ಲಪ್ಪ, ಬರಲ್ಲ. ನನಗ್ ಗೊತ್ತಾಗ್ತೈತಿ. ಆ ಕೂಸಿತ್ತಲ್ಲ, ಅದರ ಅವ್ವನ ಇಲ್ಲ ಅಪ್ಪರ ದೆವ್ವಾಗಿರ್ಬೇಕ. ಯವ್ವ ದೆವ್ವಾಗಿರ್ಬೇಕು. ಆ ಕೂಸಿನ ತಗೊಂಡೋಗಿ ಪಾರ್ವತಿ ಅವ್ರ ಅವನ ಮನೆ ಬಿಟ್ಟು ಬಂದ್ಲಲ್ಲ, ಒಂದ್ ಸ್ವಲ್ಪ ದಿನ ಇರ್ಲಿ ನೋಡ್ಕೊರಿ, ಆಮೇಲೆ ಅವ್ರು ಕರ್ಕೊಂಡೋದ್ರು ಹೋಗ್ಬೋದು ಅಂತೇಳಿ. ಆ ದೆವ್ವ ಎದಕ್ಕೆ ನಾವೇ ಏನೋ ಮಾಡೇವಂತ ಹೊಡಿತ ಏನ ಯಾರಿಗೆ ಗೊತ್ತಯ್ಯವ್ವ. ನಾನು ಆ ಕೂಸಿಗೆ ದರಿದ್ರ ಅಂತ ಬೈದಿದ್ನಲ್ಲ, ಅದು ಗೊತ್ತಾಗೈತಿ. ಅದಕ್ಕೆ ಬಂದು ಹೊಡ್ದತ್ ನನಗೆ ಗ್ಯಾರಂಟಿ, 100% ಗ್ಯಾರಂಟಿ. ಏನ ನನ್ನ ಕೂಸಿನ ಅಲ್ಲಿ ಬಿಟ್ಟಾರ? ಅಯ್ಯೋ ಪಾಪ, ಸುಮ್ಮನೆ ಪಾರ್ವತಿ ಹೊಡೆದ್ಬಿಟ್ನಲ್ಲ. ಅಕ್ಕ ಏನ್ ಹುಚ್ಚುಚ್ಚರಂಗ್ ಮಾತಾಡ್ತಿ? ದೆವ್ವಾಗ ಬಂತಂತೆ, ನೀ ಬೈದಿದ್ ಗೊತ್ತಾತಂತೆ, ಅದಕ್ಕೆ ಹೊಡಿತಂತ. ಅಯ್ಯೋ ದೇವ್ರೆ, ಹಂಗ್ ದೆವ್ವಾಗ ಬಂದ್ರೆ ಇಲ್ಲಿ ಬರಲ್ಲ, ಅವ್ರ ತವ್ರ ಮನೆಗೆ ಹೋಗ್ತಾರ ಸುಮ್ನಿರ. ಲಪ್ಪಾವ ಏನ್ ತುಸ ಬೈದಾರನ? ಅದು ಅಲ್ದೆ ಅವ್ರಿಗೆ ಬೇಜಾರಾಗೈತಿ, ಬೈದಾರ, ಅದು ಬೇರೆ ಮಾತು. ಈಗ ಅದೆಲ್ಲ ಬೇಡ ಅಕ್ಕ, ನೀ ಬಾ, ಇಲ್ಲೇ ಮಕ್ಕೋ ಬಾ. ಇವತ್ತು ಬೇಕಾರ ಹೆದರ್ಕೋಬೇಡ, ಬೆಳಗ್ಗೆ ವಿಚಾರ್ಸನ್ ಬಾ. ಎಲ್ಲಾರ್ಗು ಬಿಟ್ಟು ನಿಂಗೆ ಬಂತ. ಅಯ್ಯೋ ದೇವ್ರೆ, ಬರ್ರಿ ಅದಕ್ಕೆ ಮಕ್ಕಳು ಬರ್ರಿ. ನಾ ಮಕ್ಕಳಕ್ಕೆ ಎದ್ರಕಿನ ಬೆಳತ ಹಿಂಗೆ ಕುಂದಿರ್ತೀನಿ. ಪಟಿಲ ರಬೂರಿ ಬಿಟ್ಟು ಬರ್ಬಾರ್ಲ. ಹಾಲು ಕುಡಿದಾತ? ನಿನ್ಗೆ ಎಷ್ಟು ಹೇಳಿದಲ್ ರೂಮ್ನಾಗ ಕುಂತ್ ಕುಡ್ಸು, ಹಿಂಗ್ ಪಡ್ಸಾಲ ಕುಂತ್ ಕುಡ್ಸ್ಬೇಡ, ಯಾರ ಬರ್ಲಿ ಬಿಡ್ಲಿ ಕೂಸಿನ ಹೊಟ್ಟಿಗೆ ನೆದರಕತೆ ಅಂತೇಳಿ. ಅಯ್ಯೋ ಅವ್ವ, ಇಷ್ಟೊತ್ತು ಕಣಾಗ ಕುಂತಿದ್ದೆ, ಕೆಟ್ಟ ಜಳ ಸುರಿಯಾಕತ್ತ, ಅದಕ್ಕಿತ್ತ ಬಂದೆ ಅಷ್ಟೇ. ಬಂದಿಲ್ ಕುಂತೆ, ನೀ ಏನ್ ತಲೆ ಕೆಡ್ಸ್ಕೊಬೇಡ, ಎಲ್ಲ ಹಾಲು ಕುಡ್ದಾಗೈತಿ. ಇದು ನೆದರ್ ತೆಗಿತೇನೆ ಅಂದಲ್ಲ, ಆಮೇಲೆ ತೆಗಿ ಈಗ ನೆದರ್. ಆಮೇಲೆ ಅವ ಇದು ಫೀಡಿಂಗ್ ಬಾಟ್ಲ್ ಒಂಥರ ಚೇಂಜ್ ಐತಲ್ಲವ ಇದು ಎಷ್ಟು ದಿನದಂತ ತಿಳ್ಕೊಂಡಿ ಇದು ನಿಮ್ಮ ಅಕ್ಕಂದು ನಿಂದು ಅಲ್ಲ. ನಿಮಗೆ ನಾ ಬರೀ ಎದಿ ಹಾಲೇ ಕುಡ್ಸೇನಿ, ಅವಾಗ ನಡಕ್ ಒಂದು ಸ್ವಲ್ಪ ನನ್ಗೆ ಎದ್ಯಾಗ ಹಾಲು ಬರ್ಲಂಗಾಗಿತ್ತ, ಹೊಸಾದ ತರ್ಸಿತ್ತು. ಅವತ್ತು ಇದನ್ನ ಸ್ವಚ್ಛ ಮಾಡಿ ತೊಳೆದು ನನಗೆ ಎದ್ಯಾಗ ಹಾಲು ಬರಕತ್ವಲ್ಲ, ಆಮೇಲೆ ನಾನು ಇದನ್ನು ಉಪಯೋಗಿಸ್ಲಿಲ್ಲ ಬಿಡೆ. ಅವತ್ತು ತೊಳೆದು ಬಿಸಿಲಿಗೆ ಒಣಗಿಸಿ ಚಂದಾಗಿ ತೆಗೆದು ಅರಬಿ ಸುತ್ತಿಟ್ಟಿದ್ದೆಲ್ಲ ನಿಮ್ಮ ಇಬ್ಬರು ನೆನಪಿಗೆ ಅಂತೇಳಿ ಹಂಗೆ ಇಟ್ಕೊಂಡಿದ್ದೆ. ಇದು ಈಗಿಂತವು ಬರೋದಿಲ್ಲ, ಇಂಥವು ಈಗ ಬರೋದೇ ಇಲ್ಲ. ಇದು ಯಾವಾಗ ಅಂತಂದ್ರೆ ಅವಾಗೆಲ್ಲ ಇದನ್ನ ನನಗೆ ತಂದು ಕೊಟ್ಟಾಗಿದೆಯೇನೋ 80ರಾಗನ ಬರ್ತಿತ್ತಂತಪ್ಪ ಇದು. ಅಲ್ಲ ನೀವು ಹುಟ್ಟಿದ ಆಮೇಲೆ ಬಿಡ. ಆದರೆ ಇವು ಅವಾಗೆಲ್ಲ ಇಂಥವ ಇದ್ವಂತ ಬಾಟ್ಲಿ, 90ರಾಗ 80ರಾಗ ಇಂಥವ ಇದ್ವಂತ ಬಾಟ್ಲಿ. ಅವಾಗೆಲ್ಲ ಇಂಥವ ಗಾಜಿನೂ. ಆಮೇಲೆ ಇನ್ನೊಂದು ಥರ ಬರ್ತಿತ್ತು, ಹಿಂದೆ ಹಾಲು ಕುಡಿಯಕ್ಕೆ ಮೆತ್ತಗ ರಬ್ಬಲ್ಲಿಂದು, ಮುಂದೆ ಹಾಲು ಕುಡಿಯಕ್ಕೆ ರಬ್ಬಲ್ಲಿಂದ ಮೆತ್ತಗ. ಅವು ಎಂಥವ ಅಂತೀರ, ನಿಪ್ಪಲ್ ಅಂತೇಳಿ. ಹೌದನ? ಒಂಥರ ಚೆನ್ನಾಗಿತ್ತವ, ಆ್ಯಂಟಿಕ್ ಪೀಸ್ ಅಂತೇಳಿ ಫೋಟೋ ಹೊಡೆದಿಡ್ಬೋದು. ನಿಜಕ್ಕೂ ಎಂತ ಮಸ್ತ್ ಐತೆ ನೋಡುವ ಇದು. ತುಂಬ ತೆಗೆದಿಡ್ತೇನೆ. ಅದೇನು ನಶೀಬ ಗೊತ್ತಿಲ್ಲ, ಈ ಕೂಸಿನ ಋಣ ಈ ಬಾಟ್ಲಾಗ ಐತೆ ಅಷ್ಟೇ. ಹೋಗ್ಲಿ ಬಿಡು, ಒಳಗೆ ಮನಸ್ಸು. ಶಾಂತಕ್ಕ ಕೂಸ್ ಇಲ್ಲ ಐತಿ. ಅಯ್ಯೋ ಶಾಂತಕ್ಕ, ಕೂಸಿನ ಮಕ್ಕ ಎಷ್ಟು ಚಂದ ಐತೆ ನೋಡ. ಇವನ್ ಎದುರಕತ್ತವ ಪಾಪ, ಏನು ಅದೃಷ್ಟ ಏನವ ಇದ್ರದ್ದು. ತಂದೆ ತಾಯಿ ಇಬ್ಬರನ್ನ ಕಳ್ಕೊಂಡು ಈಗೇನು ಶಾಂತಕ್ಕ ನೀನೇ ನೋಡ್ಕೊಳ್ಳೋದಾತ? ಅಲ್ಲಿ ಮತ್ತೆ ನಂಗೆ ಗಿರಣಿ ಹಾಕಕ್ಕ ಅದೆಲ್ಲ ಅಷ್ಟು ನಿಂಗೆ ಕೆಲಸ ಭಾಳ ಆಗೈತಿ. ಈಗ ಇದ್ರ ನಡಕ್ಕೆ ಖುಷಿ ನೋಡ್ಕೊಳಕ್ಕಾಕತ್ತೆ ಈಗ? ಆಗಂಗಿಲ್ಲ ಗಿರ್ಜಿ, ಇದ್ದಿದ್ದೆ ಹೇಳ್ತೇನೆ, ಅದ್ರಾಗ ಏನೈತಿ. ಸುಳ್ಳೊಂದು ಸೊಟ್ಟೊಂದು ಯಾಕೆ ಮಾತಾಡಲಿ? ಆಗುವಂತವ ಯವ್ವ, ಮೊದಲಿನಷ್ಟು ತಾಕತ್ತಾಗಲಿ ಕಸುವಾಗಲಿ ಇಲ್ಲಿಗ. ಈಗ ನೋಡ ಅಲ್ಲೇ ಇದು ಜೋಳ ಬಂದಾವು, ಇಬ್ಬರೇ ತಂದಾರ. ಇವತ್ತೇನು ಭಾಳ ಗದ್ಲಿಲ್ಲ ಬಿಡ. ಇಬ್ರು ಬಂದಿದ್ರು 6 ಕಿಲೋ ಅಕ್ಕಿ ಕಲ್ಲವನ್ ಜೋಳ, ಒಂದು 3 ಕಿಲೋ ಈಕಿ ಜಯಕ್ಕಂದು ಗೋಧಿ ಇದ್ವು ಹಾಕಿ ಕೊಟ್ಟೆ. ಮಗನ ನಾಳೆ ಭಾಳ ಬರಕತ್ವ ಅಂದ್ರೆ ನಾಳೆ ಕುಂದಿರ್ಬೇಕಾ ಇಲ್ಲಿ ನೋಡ್ಬೇಕು ಅನ್ನಂಗಕತಿ. ಒಟ್ಟು 1 ತಿಂಗಳ ಮಟ್ಟ ಇಟ್ಕೋಬೇ ಅಂತ ಹೇಳಾಳ. 1 ವಾರ ಅಂದಾಳ, ಆದ್ರೂ ನಾವು 1 ತಿಂಗಳು ಅಂದೇವಿ. ಆಮೇಲೆ ನೋಡು ಏನಾರ ಒಂದು ವ್ಯವಸ್ಥೆ ಮಾಡೋಣ ಅಂತ ಹೇಳೋಗಾಳ. ನನಗೂ ಏನು ಬೇಜಾರಿಲ್ಲ, ನಿನ್ನೆಯಿಂದ ಖುಷಿ ನಾಡ್ಸಕತ್ತೇನಲ್ಲ. ಒಂಥರ ನಮ್ಮ ಪಾರ್ವತಿದ ಮಗು ಬಂದಂಗೆ ಆಗೈತೆವ ನನ್ನ ಮನೆಗೆ. ಕರೆನ ಮನೆಯ ಮಗಳಿಲ್ಲ ಅನ್ನೋದಷ್ಟೇ, ಈ ಖುಷಿ ನನ್ನ ಮೊಮ್ಮಗಳೇ ಇಲ್ಲಿ ಬಿಟ್ಟೋಗ್ಯಾರ ಅನ್ನಂಗೆ ಆಗತ್ತೆ. ಹೋಲ್ ಬಿಡ ಶಾಂತಕ್ಕ, ನಂದು ಕೆಲಸ ಮುಗಿಯತ್ಲೆ ಬಂದು ಕುಂದಿರ್ತೇನಲ್ಲ, ಇಲ್ಲಿ ಕರ್ಕೋತೇನೆ ಒಂಚೂರು ಆಟ. ಅಡ್ಡಿ ಇಲ್ಲವ. ಆದ್ರೂ ಸಣ್ಣ ಖುಷಿ ನೀವು ಜಾಪಾನ್ ಜತ್ತ ಮಾಡಾಕತ್ತಿರಲ್ಲ, ಭಾಳ ಹುಷಾರಿರ್ಬೇಕವ ಶಾಂತಕ್ಕ. ಅಲ್ಲ? ಹ್ಞೂನಯ್ಯವ್ವ, ಭಾಳ ಹುಷಾರಿರ್ಬೇಕು.
ಎತ್ತಾಗ ಒಟ್ಟ ಆ ಖುಷಿ ಒಂದು ಎತ್ತಾಗರ ನೆಲೆ ಆದ್ರೆ ಸಾಕಾಕತಿ. ಹೂನ ಶಾಂತಕ್ಕ ಪಾಪ ನೋಡಿ ಆ ಖುಷಿನ ಮಕ ನೋಡಿದ್ರೆ ಕಳ್ ಕಿತ್ತು ಬರ್ತತಿ. ನನಗಂತರೂ ಆ ಖುಷಿ ನಿನ್ನೆಯಿಂದ ಕರ್ಕೊಳಕತ್ತೇನಲ್ಲ ಬಿಟ್ಟ ಇರಂಗಾಗಲ್ ತೆಗಿರ್ಜಿ. ಕರೀನ ಸಣ್ಣ ಮಕ್ಕಳಿಗೆ ಏನು ಮಾಡ್ತಾವ ಹೌದಿಲ್ಲ. ದೊಡ್ಡವ್ರು ಮಾಡೋ ತಪ್ಪಿಗೆ ಅದೇನ ತಂಗಂಡ ಇಂತಿ ಜಗಳ ಕೂಸ್ ಬಿಡುವತ್ತ ನಂಗೆ ಅವರು ಪ್ರೀತಿ ಮಾಡ್ಕೊಂಡಾರ ಕೂಸು ಒದ್ದಾಡಕತ್ತದ ಅಷ್ಟೇ. ಹೋಲ್ಬಿಡ ಶಾಂತಕ್ಕ ಅಂದಂಗೆ ನಮ್ಮ ಮನೆಗೆ ಒಂದು 3 ಕಿಲೋ ಜೋಳದ ಹಿಟ್ಟು ಐತಿ. ಇನ್ನು ಅದು ಖಾಲಿ ಆಗ್ತದ ನಿಮ್ಮ ಮನೆಗೆ ನಿಮ್ಮ ಅಂಗಡಿಗೆ ತರ್ತೇನವ ಹಾಕಿಕೊಡು. ಆಮೇಲೆ ಅವ ಚೆನ್ನಪ್ಪಣ್ಣ ಕುಡ್ದು ಅತ್ತಾಗಿತ್ತಾಗ ಬಿದ್ದಿರ್ತಿದ್ದ ಅಂಗಡಿ ಚಂದ ತೆಗಿತಿದ್ದಿಲ್ಲೋದಿಲ್ಲ ಗಿರಣಿನ. ಈಗ ಏನಿಲ್ಲವ ಈಗ ನೆಟ್ಟಿಗೆ ಬಾಗ್ಲ ತಕೊಂಡ್ ಕುಂದಿರ್ತಾನಂತ. ಈಗ ಕುಡಿತಾನ ಆದ್ರೆ ಬಾಗ್ಲ ಮಾತ್ರ ತಕೊಂಡ್ ಕುಂದಿರ್ತಾನಂತ. ಅವಂಗೂ ಹೆದರಿಕೆ ಬಂದ್ಬಿಟ್ಟತಿ ಎಲ್ಲಿ ಗಿರಾಕಿ ತಪ್ತಾವ ಏನ ಅಂತೇಳಿ. ಈಗ ಅದೇ ಅಂತ ಕೆಟ್ಟ ಮ್ಯಾ ಬುದ್ಧಿ ಬಂತಾನಂಗೆ ಈಗ ಬುದ್ಧಿ ಬಂದತಿ. ಆದ್ರೆ ಈಗ ಅರ್ಧ ಮಂದಿ ಈ ಕಡೆ ತರೋರು ಅದಾರ. ಈಗ ನಾನು ಓಣ್ಯಾಗೂ ಮಾತಾಡಕತ್ತಿದ್ರು ಏನಪ್ಪ ಅವ ಮತ್ತೆ ಜಗಳ ಪಗಳ ಬಂದು ತೆಗಿದಾನ. ನೀವೇನು ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ್ರಿ. ಜಗಳ ತಗಂದ್ರೆ ಮಾರ್ಕೆ ತಂದು ಕೊಡೋಂದು ಬಿಡಗಿರ್ಜಿ ನಾವೇನು ಹೊಡ್ಯಾಕತ್ತೇತನ ಹೋಲಕ್ಕ ಬಂದು ಬಾಯ್ ಮಾಡಿದ್ರೆ ಬಾಯ್ ಮಾಡ್ಕೊಂಡು ಹೋಗಲ್ಲಕ್ಕ. ಅಂದಾಗ ಅಮಾಸಿ ಮನೆ ಕಡೆ ಕಲ್ಲವಕ್ಕ ಆಮೇಲೆ ಜಯವಕ್ಕ ಇಬ್ರು ಹೋಗಿ ಉಸುಕ್ಕದೆ ಆತಿದ್ರಂತ. ಉಸುಕ್ಕದಿ ಹೊತ್ನ್ಯಾಕ ಮತ್ತೆ ಮಲ್ಲೇಶಿ ಅಮಾಸಿ ಕೈಯಾಗ ಸಿಕ್ಕೊಂಡ್ರಂತೆ. ಸಿಕ್ಕೊಂಡು ಕಾಸ್ಲೆ ಬಾಯಿಗೆ ಬಂದಂಗೆ ಬೇಯಿಸ್ಕೊಂಡು ಮತ್ತೆ ಕಡೆಗೆ ಬೇಡ ಅಂತೇಳಿ ಅಮಾಸಿನ ಒಂದು ಚೀಲ ಉಸುಕ್ ಕೊಟ್ಟು ಕಳ್ಸಿನಂತ. ಇವ್ರು ಹೋಗಿದ್ರಲ್ಲ ನಿನ್ನೆ ಇವ್ರು ಹೇಳಿದ್ರು ಮನೆಗೆ ಬಂದು ಹಿಂಗೆ ಮಾಡಾಕತ್ತಿದ್ರು ಅಂತೇಳಿ. ನಮ್ಮ ಊರಾನ್ ಹೆಂಗ್ಸ್ರು ಹಿಂಗೆ ಯಾಕೆ ಮಾಡ್ತಾರನವ ಇವ ರೋಡ್ ಮಾಡ್ಬೇಕಂತೇಳಿ ಕಡಿ ತಂದು ಹಾಕಿದ್ರು ನೋಡು. ಯೋ ಎಲ್ಲ ಮನೆಯವರು ತುಂಬ್ಕೊಂಡು ಹೋಗಿ ಕಡಿಮೆ ಇಲ್ದಂಗಾಗಿತ್ತು ರೋಡ್ಗೆ. ಅವ್ ಬಂದು ಒದಾಡಾತಿದ್ನಲ್ಲ ಕಾಂಟ್ರಾಕ್ಟರ್. ಹಂಗ ಈಗ ಮನೆ ಕಟ್ಟಿಸ್ಬೇಕಂತ ಉಸುಗು ಸಿಮೆಂಟು ಇಟ್ಟಿಗೆ ಹಾಕಿಸ್ತಾರಿಲ್ಲ ಅರ್ಧಕ್ಕರ್ಧ ಈ ಮನ್ಯಾನಾರ ಅವ್ರು ಇವ್ರು ಇದ್ದು ಬಿದ್ದಾರ ಒಯ್ದು ಬಿಡ್ತಾರ. ಒಟ್ಟು ತಂದು ಮಾಡ್ಕೊಳ್ಳೋದಿಲ್ಲ ಇಲ್ಲಿ ಹಾಕ್ಸಾರಿಲ್ಲ ಇದನ್ನ ತಗೊಂಡೋಗಿ ಮುಗಿಸ್ಬಿಡ್ತಾರ ಕೆಲಸನ. ಅಯ್ಯೋ ಜಾತಕ್ಕ ನಾನಾರ ಏನೇ ಇವ ನಾನು ಬಾಜು ಮನೆ ಅಂಕವಕ್ಕರ ಮನೆ ಇದು ಹೊರಗಿಂದ ಕಾಣಿ ಕಟ್ಸುವತ್ತೆ ಹಾಕಿಸಿದಾಗ ಅದ್ರಾಗಿಂದ ಸಿಮೆಂಟ್ ಉಸುಗು ತೊಗೊಂಡೋಗಿ ನಮ್ಮ ಮನೆ ಕಟ್ಟಿ ಮಾಡ್ಕೊಂಡಿದ್ದೆ. ಹಾಗೆ ಬಿಡ ಶಾಂತಕ್ಕ ಎಲ್ಲರೂ ಹಂಗೆ. ಯವ್ವ ನಾವು ಮುಟ್ಟಕ್ಕೆ ಹೋಗುದಿಲ್ಲ ಯವ್ವ ಎದಕ್ಕೆ ಬೇಕು ಅವ್ರ ಕಡೆ ಒಂದು ಮಾತು ಅನ್ಸ್ಕೊಳ್ಳೋದು. ನಾ ಮುಟ್ಟಕ್ಕೆ ಹೋಗುದಿಲ್ಲ ಬಿಡು. ಅಯ್ಯೋ ಶಾಂತಕ್ಕ ನೀವು ಬೇಕು ಮುಟ್ಟಂಗಲ್ಲ ಅಂದ್ರೆ ಎಲ್ಲರೂ ಹಂಗ ಇರ್ತಾರನ. ಅಯ್ಯ ಬಿಡು ನಾವಂತರೂ ತಗೊಂತೇವ. ನಾವ್ ಹಿಂಗೆ ಸಣ್ಣ ಪುಟ್ಟಕ್ಕೆಲ್ಲ ತರ್ಸಕ್ ಹೋಗೋದಿಲ್ಲ ಇಂಥವು ತಗೊಂಡ ಮುಗಿಸ್ಕೊಂಡ್ಬಿಡ್ತೀವಿ.